ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಮನೇಲೇ ಇದ್ದು ಇವರನ್ನು ಮನೆಯಲ್ಲೇ ಸಂಭಾಳಿಸಿ ಸ್ವಲ್ಪ ಸಾಕಾಗಿ ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ದು ಬರೋಣ. ಹಾಗೆ ಬುಕ್ಸ್ ಕೂಡ ಕಲೆಕ್ಟ್ ಮಾಡಬೇಕಾಗಿತ್ತು, ಸ್ಕೂಲ್ ಹತ್ರ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ವಿ. ಸ್ಕೂಲ್ಗೆ ಹೋಗ್ತಾ ಇರೋದೇ ಒಂದು ಸ್ಪೆಷಲ್. ನೋಡಿ ಹೆಂಗೆ ಆಡ್ತಿದ್ದಾರೆ, ಎಷ್ಟು ತುಂಟಾಟಗಳು ಅಂತಂದರೆ ಮನೇಲಂತೂ ತಡೆಯೋಕ್ಕಾಗಿಲ್ಲ. ಅಟ್ಲೀಸ್ಟ್ ಹೊರಗಡೆ ಬಂದಾಗ್ಲೂ ಸೇಮ್ ಹಿಂಗೆ ಯಾವುದಾದ್ರೂ ಒಂದು ಸಾಂಗ್ ಹಾಕೊಳ್ಳೋದು, ಈ ಥರ ಎಲ್ಲ ಹಿಂಗೆಲ್ಲ ಆಡೋದು. ಹಿಂಗೆ ಆಡ್ತಿರ್ತಾರೆ ನೋಡಿ. ಇಲ್ಲೂ ಕಾರಲ್ಲಿ ಕೂಡ ಕೂರ್ಸ್ಕೊಳಕ್ಕಾಗಲ್ಲ, ಇಳ್ದು ಓಡಿಸ್ಬಿಡ್ಲಾ ಅಂತ ಅನಿಸ್ತಾ ಇರುತ್ತೆ. ಹಂಗೆ ಆಗ್ತಿರುತ್ತೆ, ಕೋಪ ಅಷ್ಟೊಂದು ಬರ್ತಾ ಇರುತ್ತೆ ಇವ್ರುಗಳು. ಏನು ಅದಕ್ಕೆ ಫಸ್ಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಬುಕ್ಸ್ಗಳೆಲ್ಲ ಇಸ್ಕೊಂಡ್ಬಿಟ್ಟು ಡೈಲಿ ಇನ್ಮೇಲೆ ಚೆನ್ನಾಗಿ ಓದಿಸ್ಬೇಕು ಇವ್ರನ್ನ. ಕೂತ್ಕೊಂಡು 2 ಅವರ್ 3 ಅವರ್ ಬಿಡ್ದಂಗೆ ಓದಿಸಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ ಅಂತ ಅನ್ಸುತ್ತೆ. ಈಗ 2 ತಿಂಗಳಿಂದ ಸ್ವಲ್ಪ ರಜಾ ಇತ್ತಲ್ಲ, ಅದಕ್ಕೆ ಇವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದ್ದಾವೆ. ಎಲ್ಲಿ ಕೂರ್ಸಿದ್ರು ಸುಮ್ಮನೆ ಕೂತ್ಕೋತಾ ಇಲ್ಲ. ಹಾಗಾಗಿ ಇವತ್ತು ಬುಕ್ಸ್ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಮತ್ತು ಅಡ್ಮಿಷನ್ಸು ಇಬ್ಬಿಬ್ರು ಒಟ್ಟೊಟ್ಟಿಗೆ ಹೋಗೋಕ್ಕಾಗಲ್ಲ, ಕೆಲಸಗಳಿರುತ್ತೆ. ಟೊಮೆಟೊ ಬಾತು ಇಲ್ಲ, ತೊಗೊಬಂದಿಲ್ಲ, ಮನೇಲೇ ಇದೆ. ಸೊ ಹಾಗಾಗಿ ನಾನಿವತ್ತು ಒಬ್ಬಳೇ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಫಸ್ಟು ಸ್ಕೂಲಲ್ಲಿ ಅದು ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅಡ್ಮಿಷನ್ಸ್ ಮಾಡಿಸಿ, ಮತ್ತು ನೆಕ್ಸ್ಟ್ ಯಾವಾಗ ಸ್ಕೂಲು ಹೇಗೆ ಅನ್ನೋದೆಲ್ಲ ಅವರು ಇನ್ಫಾರ್ಮ್ ಮಾಡ್ತಾರೆ ನಮಗೆ. ಆ ಥರ ಇವ್ರನ್ನ ಸ್ಕೂಲ್ಗಳಿಗೆ ಕಳಿಸ್ಬೇಕಾಗತ್ತೆ. ಇವ್ರನ್ನ ಮನೇಲಂತೂ ಇಟ್ಕೊಳೋದಕ್ಕಾಗಲ್ಲ, ಆದಷ್ಟು ಸ್ಕೂಲಿಗೆ ಕಳಿಸಿದ್ರೇ ಒಳ್ಳೆಯದು. ಯಪ್ಪ ಸಾಕಾಗ್ಬಿಟ್ಟಿದೆ 2 ತಿಂಗಳಿಂದ ಇವ್ರ ಜೊತೆ ಕಿತ್ತಾಟ ಮಾಡಿ ಯಪ್ಪ ಕಿರ್ಚಿ ಸಾಕಾಗ್ಬಿಟ್ಟಿದೆ. ನೋಡಿ ಹೆಂಗೆ ಆಡ್ತಿದ್ದಾಳೆ, ಹಿಂಗೇನೆ. ಇವಳ ಜೊತೆಗೆ ಅವಳು ಸೇರ್ಕೋತಾಳೆ, ಅವಳೇನು ಕಡಿಮೆ ಇಲ್ಲ. ಇವಳ ಜೊತೆಗೆ ನೆಕ್ಸ್ಟ್ ಅವಳು ಬೇರೆ ಸೇರ್ಕೋತಾಳೆ. ಅವಳು ಸೇರ್ಕೊಂಡು ಚೆನ್ನಾಗಿ, ನನಗೆ ಹಬ್ಬ ಆಗಿದೆ, ಅವ್ರಿಗೆ ಮಜಾ ಆಗಿದೆ. ಚೆನ್ನಾಗಿ ಮಾಡಿದ್ರು. ಈ ಹಾಲಿಡೇಸ್ ಎಲ್ಲ ನೀಟಾಗಿ ಮುಗಿದು ಸೂಪರ್. ಆಸೆಯು ತುಂಬಿದೆ ನನ್ನಲ್ಲಿ. ಏನು ಸ್ಕೂಲ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಹೌದಾ? ನನ್ನ ಮಗಳು ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ಅಂತ ಹಾಡು ಹೇಳ್ಕೊಂಬರ್ತಾ ಇದ್ದಾಳೆ. ನೋಡೋಣ ಏನು ಆಸೆ ತುಂಬಿದೆ, ಏನು ಓದೋ ಆಸೆ ತುಂಬಿದೆಯಾ ಏನು ನೋಡೋಣ. ಈ ಮಳೆ ಬಂದು ಸ್ವಲ್ಪ ಬಿಸಿಲು ಒಂಚೂರು ಸ್ಟಾರ್ಟ್ ಆಗ್ತಿರೋದ್ರಿಂದ ನೋಡಿ ಆ ಒಂದು ಹಸಿರು ಎಲ್ಲ ಕಡೆ ಅಕ್ಕಪಕ್ಕ ತುಂಬಾ ಚೆನ್ನಾಗಿದೆ. ಇಲ್ಲಿ ಹೋಗ್ತಾರೆ ಸ್ವಲ್ಪ ನಿಧಾನಕ್ಕೆ ಹೋಗಬೇಕಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಸ್ಕೂಲ್ ಹತ್ರ ಬಂದ್ವಿ. ಸ್ಕೂಲ್ ಹತ್ರ ಬಂದು ಬುಕ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು, ನೋಡಿ ಎಷ್ಟು ಬುಕ್ಸ್ ಇದೆ. ಈ ಬುಕ್ಸ್ಗಳನ್ನೆಲ್ಲ ಓದಿಸ್ಬೇಕು, ಇವ್ರಿಗೆ ಕೂರಿಸಿ ಇವ್ರನ್ನ ಓದಿಸ್ಬೇಕಾಗಿರುತ್ತೆ. ಬುಕ್ಸ್ ಎಲ್ಲ ಕಲೆಕ್ಟ್ ಆಗಿದೆ, ಮಾಡಿಕೊಂಡು ಪಾಪ ಅಂತ ಅನ್ನಿಸ್ತು. ಇಷ್ಟು ದಿನ ತುಂಬ ಚೆನ್ನಾಗಿ ಹಾಲಿಡೇಸಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ನಮ್ಮ ಜೊತೆ ಮನೆಯಲ್ಲಿ ಕಿರ್ಚಾಡ್ಕೊಂಡು ಏನೋ ಒಂದು ಅವ್ರಿಗೆ ತಿಳಿದಂಗೆ ಅವರು ಇದ್ಕೊಂಡು ಚೆನ್ನಾಗಿರ್ತಾಯಿದ್ರು. ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಪಾಪ ಬೆಳಗ್ಗೆ ಬೇಗ ಎದ್ದೇಳಬೇಕು, ಓದಬೇಕು ಅನ್ನೋಂಥ ಪ್ರೆಷರು ಇರುತ್ತೆ. ಏನಂತ ಅನ್ನಿಸ್ತಾ ಇದೆ? ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಬೇಜಾರಾಗ್ತಿದೆಯಾ? ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನ್ನಿಸ್ತಿದೆಯಾ? ಓಡೋಣ ಅಂತ ಹೇಳ್ಬಿಟ್ಟು ಹೊಡ್ತಾಯಿದ್ವಿ. ಸ್ವಲ್ಪ ರಶ್ಶು ಕಡಿಮೆ ಇದ್ದಿದ್ದರಿಂದ ಚೆನ್ನಾಗಿ ಅಂತ ಅನ್ನಿಸ್ತು. ಮತ್ತು ಬೇಗ ಬುಕ್ಸ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತು ಇವಾಗ ಇಲ್ಲಿಂದ ಹೊಡ್ತಾಯಿದ್ದೀವಿ. ಇವ್ರಿಗಂತೂ ಇವಾಗ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆಯಲ್ಲ ಅಂತ ಖುಷಿ ಆಗ್ತಾಯಿದೆ. ಇವಾಗ ನೋಡಬೇಕು ಹೇಗೆ ಬೇಗ ಎದ್ದು ಬೇಗ ಸ್ಕೂಲ್ಗೆ ಹೋಗೋದು. ಇಲ್ಲ, ಅವಳಿಗೆ ತುಂಬ ಇಷ್ಟ ಸ್ಕೂಲ್ಗೆ ಹೋಗೋದು ಅಂತಂದರೆ. ನೋಡೋಣ. ರಜದಲ್ಲಿ ಇದ್ದಾಗ್ಲೂ ಕೂಡ ಸಮ್ಟೈಮ್ಸು ಕೇಳ್ತಾ ಇದ್ಲು, ಸ್ಕೂಲ್ಗೆ ಹೋಗ್ಬೇಕಮ್ಮ, ಬೇಜಾರಾಗುತ್ತೆ ನನಗೆ, ಸ್ಕೂಲ್ಗೆ ಹೋಗಬೇಕು ಅಂತ ಕೇಳ್ತಾ ಇದ್ಲು. ಬಟ್ ಯಾವುದಾದ್ರು ಬೇರೆ ಆ್ಯಕ್ಟಿವಿಟೀಸ್ಗೆ ಹಾಕಿದ್ರೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊರಗಡೆ ತಿರುಗಾಡಿಸ್ಬೇಕಲ್ಲ ಮಕ್ಕಳನ್ನ. ಯಾವಾಗಲೂ ಸ್ಕೂಲು ಮತ್ತು ಓದಿಸೋದು ಬರೀ ಇದೇ ಆಗಲ್ಲ ಅಂತೇಳಿ ಹೊರಗಡೆಗೆಲ್ಲ ಕರ್ಕೊಂಡು ಹೋಗಿದ್ದು ಬರಬೇಕಾಗಿತ್ತು. ಹಂಗಾಗಿ ಬೇರೆ ಯಾವುದೇ ಒಂದು ಇದಕ್ಕೆ ಏನು ಮಾಡೋಕ್ಕಾಗಿರಲಿಲ್ಲ. ಸೊ ಆಟ ಆಡ್ಕೊಂಡು ಚೆನ್ನಾಗೆಲ್ಲ ಮುಗಿಸಿದ್ದಾರೆ ಹಾಲಿಡೇಸನ್ನ. ನೆಕ್ಸ್ಟು ಇನ್ನು ಓದೋದ್ರ ಕಡೆ ಗಮನವನ್ನು ಕೊಡಬೇಕಾಗಿದೆ.
ಸೊ ಅದ್ರ ಬಗ್ಗೆನೇ ಮಾತಾಡಿಕೊಂಡು ಅವ್ರಿಗೆ ಹೇಳ್ತಾ ನೆಕ್ಸ್ಟ್ ಚೆನ್ನಾಗಿ ಓದಬೇಕು ಅಂತ ಹೇಳ್ಕೊಂಡು ಹೊರಟ್ವಿ ಅಲ್ಲಿಂದ ನಾವು. ನಾವುಗಳು ಓದಂಥ ಟೈಮ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಇವಾಗ ಎಜುಕೇಷನ್ಸು ಇವಾಗಿನ ಒಂದು ಇದೆಲ್ಲ ನೋಡ್ತಾ ಇದ್ರೆ ನಾವು ಹೋಗ್ತಾ ಇದ್ದಂಥ ಟೈಮು ತುಂಬಾ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಮ್ಗೆ ಅವಾಗ ಗೊತ್ತೇ ಇರಲಿಲ್ಲ ಸ್ಟೇಟ್ ಸಿಲೆಬಸ್ಸಾ ಇಲ್ಲ ICSE CBSE ಯಾವುದು ಕೂಡ ಗೊತ್ತಿರಲಿಲ್ಲ ನಮಗೆ ಯಾವ ಸಿಲೆಬಸ್ ಇದೆ ಅಂತ. ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿರ್ತಾಯಿದ್ರು. ನಾವಲ್ಲಿ ಅದು ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಓದ್ಕೊಂಬರ್ತಾಯಿದ್ವಿ ಅಷ್ಟೇ. ಓದೋರು ಇರ್ತಾಯಿದ್ರು, ಓದಲಿಲ್ಲ ಅಂತಂದರೆ ಅದನ್ನು ಕೂಡ ಆರಾಮಾಗಿ ನೆಮ್ಮದಿಯಾಗಿ ಬಂದು ಆಟ ಆಡ್ಕೊಂಡು ಪಾಸ್ ಮಾಡೋವಂಥವ್ರು ಕೂಡ ತುಂಬ ಜನ ಇರ್ತಾಯಿದ್ರು. ನಮಗೆ ಗೊತ್ತಿರೋಂಗೆ ನಮ್ಮ ಒಂದು ಅಕ್ಕಪಕ್ಕ ಓದ್ತಿರುವಂಥವ್ರೇ ಎಷ್ಟೊಂದು ಜನಗಳು ಕರೆಕ್ಟಾಗಿ ಒಂದು ಇದನ್ನು ಮಾಡ್ತಾಯಿಲ್ಲ. ಬಟ್ ಇವತ್ತು ಮಕ್ಕಳನ್ನ ಓದ್ಸೋಕ್ಕೆ ಅಂತಲೇ ಎಷ್ಟು ಟೈಮ್ ಕೊಡಬೇಕು, ಅದರಲ್ಲೂ ಇಬ್ಬರೂ ವರ್ಕಿಂಗ್ಸ್ಗಳಾಗೋದ್ರಂತೂ ತುಂಬ ಕಷ್ಟ ಇರುತ್ತೆ ಅವ್ರಿಗೆ ಓದಿಸ್ಲಿಕ್ಕೆ. ಟ್ಯೂಷನ್ಸ್ಗಳು ತಿರ್ಗಾ ಮತ್ತು ಅದಕ್ಕೆ ಬೇರೆ ಬೇರೆದಾದಂಥ ಕೆಲವೊಂದೊಂದು ಎಲ್ಲ ಏನೇನು ಅವ್ರಿಗೆ ಫೆಸಿಲಿಟೀಸ್ಗಳು ಕೊಡಬೇಕು ಅದೆಲ್ಲ ಕೊಡ್ತಾ ಇರ್ತೀವಿ ಓದಿಸೋದಕ್ಕೆ ಆಯಿತು. ಬಟ್ ಇವತ್ತಿನ ಮಕ್ಕಳಿಗೆ ತುಂಬಾ ಒಂದು ಜಾಸ್ತಿ ಫೆಸಿಲಿಟೀಸ್ಗಳಾಗಿದೆ. ಎಲ್ಲವನ್ನು ಕೊಟ್ಟು ಇಷ್ಟು ಚೆನ್ನಾಗಿ ಒಂದು ಓದಿಸುವಂಥ ಒಂದು ಇದನ್ನು ಎಲ್ಲ ಪೇರೆಂಟ್ಸ್ಗಳು ಮಾಡ್ತಾಯಿದ್ದೀವಿ. ಸೊ ಗೊತ್ತಿಲ್ಲ, ಎಜುಕೇಷನ್ ಅನ್ನುವಂಥದ್ದು ಇವತ್ತು ಯಾಕೆ ಇಷ್ಟೊಂದು ಇದಾಗಿದೆ ಅಂತ ಅರ್ಥ ಆಗ್ತಿಲ್ಲ. ಹೀಗೆ ಮಧ್ಯಾಹ್ನ ಆಗಿದ್ದರಿಂದ ಅವ್ರ ಫ್ರೆಂಡ್ಸನ್ನು ಮಾತಾಡಿಸ್ಕೊಂಡು ಮತ್ತು ಮನೆ ಕಡೆ ಹೊರಟ್ವಿ. ಅವರಪ್ಪ ಕಾಣಿಸಿದ್ರು ಅಲ್ಲಿ, ಅವ್ರನ್ನ ಮಾತಾಡಿಸ್ಕೊಂಡು ಮನೆಗೆ ಬಂದು